ರೀ ಸ್ವಲ್ಪ ಬನ್ನಿ ಇಲ್ಲಿ. ನಿಮ್ಮನ್ನ ಒಂದ್ ಮಾತು ಕೇಳ್ತೀನಿ, ಕರೆಕ್ಟ್ ಆಗಿ ಆನ್ಸರ್ ಮಾಡ್ತೀರಾ? ಮುಂದೊಂದ್ ದಿನ ಯಾವ್ದಾದ್ರು ಒಂದ್ ಸಿಚುವೇಶನ್ ಬಂದು ಇಬ್ರಲ್ಲಿ ಒಬ್ರನ್ನ ಚೂಸ್ ಮಾಡ್ಕೋಬೇಕು ಅಂದ್ರೆ ನಿಮ್ಮಮ್ಮನ ಚೂಸ್ ಮಾಡ್ಕೋತೀರಾ ಇಲ್ಲ ನನ್ನ ಚೂಸ್ ಮಾಡ್ಕೋತೀರಾ? ಲೇ, ಆ ಮುದುಕಿನ ತಗೊಂಡು ನಾನೇನೇ ಮಾಡ್ಲಿ? ನನಗೆ ನೀನಂದ್ರೆ ತುಂಬಾ ಇಷ್ಟ ಅಲ್ವಾ, ನಿನ್ನನ್ನೇ ಚೂಸ್ ಮಾಡ್ಕೊಳ್ತೀನಿ. ಕರೆಕ್ಟ್ ಆಗಿ ಹೇಳಿದ್ರಿ, ನೀವು ತುಂಬಾ ಒಳ್ಳೆಯವರು. ಯು ಆರ್ ದ ಬೆಸ್ಟ್ ಹಸ್ಬೆಂಡ್ ಇನ್ ದ ವರ್ಲ್ಡ್. ಸರಿ, ಅದೇ ಮಾತನ್ನ ಒಂದ್ಸರಿ ನಿನ್ ಮಗನ ಕೇಳ್ತೀಯಾ? ಸರಿ. ಪುಟ್ಟ, ನಾಳೆ ನಿನ್ ಮದ್ವೆ ಆದ್ಮೇಲೆ ನೀನ್ ಹೆಂಡತಿನ ಚೂಸ್ ಮಾಡ್ಕೊಳ್ತೀಯೋ ಇಲ್ಲ ನಿಮ್ ಮಮ್ಮಿನ ಚೂಸ್ ಮಾಡ್ಕೊಳ್ತೀಯೋ? ಅಪ್ಪ ಅವ್ರ ಹೆಂಡ್ತಿನ ಚೂಸ್ ಮಾಡ್ಕೊಂಡ್ರಲ್ಲಮ್ಮ, ಅದಕ್ಕೆ ನಾನು ನನ್ನ ಹೆಂಡ್ತಿನ ಚೂಸ್ ಮಾಡ್ಕೊಂತೀನಿ. ಇನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ. ಅದೇನ್ರಿ ಅವ್ನ್ ಹಾಗನ್ಬಿಟ್ಟ? ಅದೇ ನಾನಿವಾಗ ನಮ್ಮ ಅಮ್ಮನ ಚೂಸ್ ಮಾಡ್ಕೊಂಡಿದ್ದಿದ್ರೆ ನೀನ್ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದೆ. ಆದ್ರೆ ನಿನ್ನ ಚೂಸ್ ಮಾಡ್ಕೊಂಡದಕ್ಕೆ ಏನಾಯ್ತು ಅಂತ ನೀನ್ ಕಣ್ಣಾರೆ ನೋಡಿದೆ. ಇವತ್ ನಾನು ನಮ್ಮ ಅಮ್ಮಂಗ್ ಬೆಲೆ ಕೊಟ್ರೆ ನಾಳೆ ಅವನು ಅವ್ರ ಅಮ್ಮಂಗೆ ಅಂದ್ರೆ ನಿನಗ್ ಬೆಲೆ ಕೊಡ್ತಾನೆ. ಒಂದ್ ತಿಳ್ಕೊ, ನಾವ್ ಹೇಗ್ ನಡ್ಕೊಳ್ತೀವಿ ಅನ್ನೋದನ್ನ ನೋಡಿ ನಮ್ಮ ಮಕ್ಕಳು ಕಲಿತಾ ಇರ್ತಾರೆ. ಸಾಧ್ಯ ಆದ್ರೆ ಮಗುಗ್ ಒಳ್ಳೆ ನಡತೆ ಕಲ್ಸು. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು.